ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಕಸರತ್ತು ಚುರುಕುಗೊಂಡಿದೆ. ಇವತ್ತು ಪ್ರಹ್ಲಾದ್ ಜೋಶಿಯಿಂದ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಲಾಗುತ್ತೆ. ಜೋಶಿಯಿಂದ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡ್ತಾರೆ ವೀಕ್ಷಕರ ತಂಡ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಕಸರತ್ತು ಚುರುಕುಗೊಂಡಿದೆ. ಇವತ್ತು ಪ್ರಹ್ಲಾದ್ ಜೋಶಿಯಿಂದ ಅವರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಲಾಗುತ್ತೆ. ಜೋಶಿಯಿಂದ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡ್ತಾರೆ ವೀಕ್ಷಕರ ತಂಡ. ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಈ ಕೆಲಸವನ್ನ ಮಾಡಲಿದ್ದಾರೆ. ನಿನ್ನೆ ರಾಷ್ಟ್ರೀಯ ಉಪಾಧ್ಯಕ್ಷ ಪಾಂಡಾ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಇವತ್ತು ದೆಹಲಿಗೆ ಕಾರ್ಯದರ್ಶಿ ಶಿವಪ್ರಕಾಶ್ ವಾಪಸ್ಸಾಗ್ತಾರೆ. ಯಾವಾಗ ಅವರ ಒಪಿನಿಯನ್ನ ಕಲೆಕ್ಟ್ ಮಾಡಿಕೊಂಡು ಪ್ರಹ್ಲಾದ್ ಜೋಶಿ ಅವರ ಒಪಿನಿಯನ್ನ ತಗೊಂಡು ಶಿವಪ್ರಕಾಶ್ ಅವರು ದೆಹಲಿಗೆ ವಾಪಸ್ಸಾಗ್ತಾರೆ. ಜೋಶಿಯಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿ ಬಳಿಕ ರಿಟರ್ನ್ ಆಗ್ತಾರೆ. ಇವತ್ತು ಇನ್ನು ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕಮಾಂಡ್ಗೆ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಹೈಕಮಾಂಡ್ನಿಂದ ಬಿಜೆಪಿ ನೂತನ ಸಾರಥಿಗೆ ಹುಡುಕಾಟ ಭರದಿಂದ ಸಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತು ಅಭಿಪ್ರಾಯ ಸಂಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಇವತ್ತು ಆಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡುತ್ತೆ ವೀಕ್ಷಕರ ತಂಡ. ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಅವರು ಈ ಕೆಲಸವನ್ನ ಮಾಡಲಿದ್ದಾರೆ. ಅಭಿಪ್ರಾಯವನ್ನ ಸಂಗ್ರಹಿಸುತ್ತಾರೆ ಪ್ರಹ್ಲಾದ್ ಜೋಶಿ ಅವರ ಅಭಿಪ್ರಾಯವನ್ನ. ನಿನ್ನೆ ದೆಹಲಿಗೆ ವಾಪಸ್ಸಾಗಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಪಾಂಡಾ ಅವರು. ಇವತ್ತು ಜೋಶಿಯಿಂದ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿಕೊಂಡು ಬಳಿಕ ದೆಹಲಿಗೆ ಶಿವಪ್ರಕಾಶ್ ಅವರು ಕೂಡ ವಾಪಸ್ಸಾಗ್ತಾರೆ. ಅಲ್ಲಿ ಏನೆಲ್ಲ ಒಪಿನಿಯನ್ಸ್ ಇದೆ, ಏನೆಲ್ಲ ಥಾಟ್ಸ್ ಇದೆ ಅದನ್ನ ಹೈಕಮಾಂಡ್ಗೆ ಒಪ್ಪಿಸ್ತಾರೆ. ಬಳಿಕ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಇನ್ನು ಅಂದ್ರೆ ನವೆಂಬರ್ನಲ್ಲಿ ವಿಜಯೇಂದ್ರ ಅವರ ಅಧಿಕಾರ ಅವಧಿ ಪೂರ್ಣಗೊಳ್ಳುತ್ತೆ. ಹೀಗಾಗಿ ಇನ್ನೂ 6 ತಿಂಗಳಿದೆ. 6 ತಿಂಗಳು ಇರುವಾಗಲೇ ನೂತನ ಸಾರಥಿಗೆ ಹುಡುಕಾಟ ಆರಂಭವಾಗಿದೆ. ಇವತ್ತು ಒಂದಿಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ ಬಿಜೆಪಿ ಪಕ್ಷದಲ್ಲಿ. ಅಂದರೆ ಹಿರಿಯರ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಅವರ ಅಭಿಪ್ರಾಯ ಏನಿದೆ, ಯಾರಾಗಬೇಕು ಮುಂದೆ ರಾಜ್ಯಾಧ್ಯಕ್ಷರು, ಯಾರಾಗಬೇಕು ಸಾರಥಿ, ಯಾರಾಗಬೇಕು, ಈ ವಿಚಾರವಾಗಿ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡುವಂಥ ಜವಾಬ್ದಾರಿಯನ್ನ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಅವರಿಗೆ ನೀಡಲಾಗಿದೆ. ಅವರು ಕಲೆಕ್ಟ್ ಮಾಡಿ ಅದನ್ನು ಬಳಿಕ ಅವರು ಇವ್ರ ಜೊತೆ ಮಾತಾಡಿ, ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿ ತದನಂತರದಲ್ಲಿ ಅವರು ಮತ್ತೆ ದೆಹಲಿಗೆ ವಾಪಸ್ಸಾಗ್ತಾರೆ. ಅಲ್ಲಿ ಬಂದಿರುವಂತಹ ಅಭಿಪ್ರಾಯಗಳನ್ನು ಹೈಕಮಾಂಡ್ಗೆ ಒಂದು ವರದಿಯ ರೂಪದಲ್ಲಿ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಹೀಗಾಗಿ ಏನಾಗುತ್ತೆ ಮುಂದೆ, ಯಾರು ಆಗ್ತಾರೆ ಬಿಜೆಪಿಯ ನೂತನ ಸಾರಥಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಈ ವಿಚಾರವಾಗಿ ಆಲ್ರೆಡಿ ಬಣಗಳು ಶುರುವಾಗಿದ್ವು. ಒಂದು ಬಣದವರು ಇಲ್ಲ ವಿಜಯೇಂದ್ರ ಅವರೇ ಕಂಟಿನ್ಯೂ ಆಗಲಿ ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ರೆ, ಇನ್ನೊಂದು ಬಣದವರು ವಿಜಯೇಂದ್ರ ಅವರ ವಿರೋಧವಾಗಿ ಮಾತನ್ನ ಆಡ್ತಾ ಇದ್ರು. ಆದರೆ ಇದೀಗ ನವೆಂಬರ್ಗೆ ಈ ಅವಧಿ ಕಂಪ್ಲೀಟ್ ಆಗುತ್ತೆ. ವಿಜಯೇಂದ್ರ ಅವರ ಬದಲಿಗೆ ಯಾರಾಗ್ತಾರೆ ಬಿಜೆಪಿಯ ನೂತನ ಸಾರಥಿ ಕಾದು ನೋಡಬೇಕಿದೆ.